ಪ್ರಕರಣದಲ್ಲಿ ವಿಠಲ್ ಗೌಡ ಜೊತೆಯಲ್ಲಿ ಇನ್ನೊಂದು ಹೆಸರು ಪ್ರದೀಪ್ ಗೌಡ. ಈ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡ ಇವರಿಬ್ಬರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡ್ತಾ ಇದ್ದಾರೆ. ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರವಾದ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ಇವತ್ತು ಕೂಡ ಇವರಿಬ್ಬರ ವಿಚಾರಣೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಏನೆಲ್ಲ ಮಾಹಿತಿಯನ್ನು ಬಿಟ್ಕೊಡ್ತಾರೆ. ಈ ಸೌಜನ್ಯ ಹೋರಾಟ ಕಳೆದ 10 ವರ್ಷಗಳ ಕಾಲ ನಡೆದಿತ್ತು. ಅದಾದ ನಂತರ ಇದಕ್ಕಿದ್ದ ಹಾಗೆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಮಾಸ್ಕ್ ಹಾಕೊಂಡು ಒಂದಿನ ಬುರ್ಡೆ ಹಿಡ್ಕೊಂಡು ಆತ ಎಸ್ಪಿ ಆಫೀಸಿಗೆ ಬಂದು ನಂಗೆ ಈ ತರ ಬುರ್ಡೆ ಸಿಕ್ಕಿದೆ, ನಾನು ಬೇಕಾದಷ್ಟು ಸಾವಿರಾರು ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿದ ಅಂತ ಯೂಟ್ಯೂಬರ್ಗಳು ವಿಡಿಯೋ ಮಾಡಿದ್ರು. ಅದರ ಮುಖಾಂತರ ಪ್ರಪಂಚಕ್ಕೆ ಗೊತ್ತಾಯ್ತು ಈ ಇಡೀ ಷಡ್ಯಂತ್ರ ಹೇಗೆ ನಡೀತು, ಎಷ್ಟೆಷ್ಟು ಹಂತಗಳಲ್ಲಿ ನಡೀತು ಅನ್ನುವಂತಹ ಮಾಹಿತಿ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಇದರ ಹಿಂದೆ ಸಾಕಷ್ಟು ಈ ಮಾಹಿತಿಯನ್ನ ಬಯಲಿಗೆಳೆಯೋದಕ್ಕೆ ಸಾಕಷ್ಟು ಕೆಲಸ ಮಾಡಿದೆ. ನಿನ್ನೆ ರಾತ್ರಿ ಬಂಗ್ಲೆಗುಡ್ಡದಲ್ಲಿ ಸ್ಥಳಮಹಜರು ಆಗಿರ್ತಕ್ಕಂತಹ ದೃಶ್ಯಗಳಿದು. ನಿನ್ನೆ ರಾತ್ರಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಲ್ಲಿ ನಡೀತಾ ಇರತಕ್ಕಂತಹ ತನಿಖೆಯ ಅನುಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಜನರಿಗೆ ಕೊಡ್ತಾನೆ ಬಂದಿದೆ. ಇದು ನಿನ್ನೆ ರಾತ್ರಿ ಎಸ್ಐಟಿ ವಿಠಲ್ ಗೌಡ ಅವರನ್ನ ಕರ್ಕೊಂಡು ಹೋಗಿ ಆ ಬಂಗ್ಲೆಗುಡ್ಡದ ಹತ್ರ ಸ್ಥಳಮಹಜರು ಮಾಡಿದಂತಹ ಒಂದು ಘಟನೆ. ಅದರ ದೃಶ್ಯಗಳನ್ನ ನೋಡ್ತಾ ಇದ್ರ. ನಿನ್ನೆ ತಡರಾತ್ರಿಯ ಸ್ಥಳಮಹಜರಿನ ದೃಶ್ಯಗಳು. ತೆರೆಯ ಹಿಂದೆ ಇನ್ನೂ ಎಷ್ಟು ಪಾತ್ರಗಳಿದ್ದಾವಪ್ಪ ಈ ಪ್ರಕರಣದಲ್ಲಿ ಅನ್ನುವಂತ ಶಂಕೆ ಮೂಡ್ತಾ ಇದೆ. ನೋಡಿ, ಒಬ್ಬೊಬ್ಬರೇ ದಿನಕ್ಕೊಂದು ಹೊಸ ಹೆಸರು ಕೇಳಿ ಬರ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬಹಳ ಒಂದ್ ರೀತಿನಲ್ಲಿ ಯಾವುದೇ ಸಿನಿಮಾಕ್ಕೂ ಕಡಿಮೆ ಇಲ್ಲದಂತೆ ಇಡೀ ಪ್ರಕರಣ ಅನ್ಫೋಲ್ಡ್ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು. ಆವಾಗಲೇ ಲೈವ್ ಕೊಡುವಾಗ ನೀವು ಹೇಳ್ತಾ ಇದ್ರಿ ಎಸ್ಐಟಿನವರು ಒಂದು ಮೂಲದ ಪ್ರಕಾರ, ನಿಮಗೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಕನಿಷ್ಠ 50 ರಿಂದ 60 ಜನ ಲಾಕ್ ಆಗೋ ಚಾನ್ಸಸ್ ಇದೆ. ಅಷ್ಟು ಒಬ್ರು ಹಿಂದೆ ಒಬ್ರು ಇದ್ದಾರೆ ಈ ಪ್ರಕರಣದಲ್ಲಿ ಅಂತ. ಈಗ ತೆರೆಯ ಮೇಲೆ ಬಂದಿರತಕ್ಕಂತಹ ಪಾತ್ರ ಸೌಜನ್ಯ ಮಾವ ವಿಠಲ್ ಗೌಡ ಅವರ ಪಾತ್ರ ಏನಿರಬಹುದು, ಇದರಲ್ಲಿ ಯಾವೆಲ್ಲ ಆಯಾಮದಲ್ಲಿ ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಜೊತೆಗೆ ವಿಠಲ್ ಗೌಡ ಹಿಂದೆ ಇನ್ನೂ ಯಾರೆಲ್ಲ ಇರಬಹುದು, ಇದರ ಆಳ ಆಗಲ ಎಷ್ಟಿರಬಹುದು ಈ ಇಡೀ ಷಡ್ಯಂತ್ರದ್ದು, ನಿಮ್ಗೇನ್ ಮಾಹಿತಿ ಲಭ್ಯ ಆಗ್ತಾ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ನಾವು ಇಲ್ಲಿವರೆಗೂ ಕೂಡ ಅಂದುಕೊಂಡಿದ್ದು ಕೇವಲ ನಿನ್ನೆ ವಿಠಲ್ ಗೌಡನನ್ನ ಮಾತ್ರ ಎಸ್ಐಟಿ ಕಚೇರಿಯಿಂದ ಬಂಗ್ಲಾಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರನ್ನ ಮಾಡಿ ಬಂದಿದ್ರು ಅಂತೇಳಿ. ಯಾಕೆ ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ, ನೋಡಿ, ಇಷ್ಟು ದಿನ ಶ್ರೀಲಕ್ಷ್ಮಿ ಈ ವಿಠಲ್ ಗೌಡ ಆಗಿರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣ ಯಾರೇ ಆದ್ರೂ ಕೂಡ ಎಸ್ಐಟಿ ಕಚೇರಿ ಒಳಗಡೆ ಪ್ರವೇಶ ಮಾಡುವಾಗ ಮಾಧ್ಯಮಗಳಿಗೆ ಕೈ ಬೀಸಿ ಹೋಗ್ತಾ ಇದ್ರು. ಆದ್ರೆ ನಾನು ಮೊನ್ನೆ ಕೂಡ ಹೇಳಿದೆ ಶ್ರೀಲಕ್ಷ್ಮಿ, ಮೊಟ್ಟ ಮೊದಲ ಬಾರಿಗೆ ವಿಠಲ್ ಗೌಡ ವಿಚಾರಣೆಗೆ ಹೋಗಿದ್ದು ಹಿಂಬಾಗಿಲಿನಿಂದ, ಎಸ್ಐಟಿ ಕಚೇರಿಗೆ ಹಿಂಬಾಗಿಲಿನಿಂದ ಪ್ರವೇಶವನ್ನ ಮಾಡ್ತಾರೆ, ವಿಚಾರಣೆಗೆ ಅವರು ಹಾಜರಾಗ್ತಾರೆ. ನಿನ್ನೆ ಬಂಗ್ಲಾಗುಡ್ಡದಲ್ಲಿ ಸ್ಥಳ ಮಹಾಜರನ್ನ ಮಾಡಿ ವಾಪಸ್ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ 8:30 ಸುಮಾರಿಗೆ ನಾವು ಗಮನಿಸಿದ್ವಿ, ಮುಖವನ್ನ ಮುಚ್ಚಿಕೊಂಡು, ಅಂದ್ರೆ ಮಾಧ್ಯಮಗಳ, ಅಂದ್ರೆ ನಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಇತ್ತು ಎಸ್ಐಟಿ ಕಚೇರಿ ಮುಂದೆ. ಆ ಸಂದರ್ಭದಲ್ಲಿ ನಮ್ಮ ಕ್ಯಾಮೆರಾಗೆ ಮುಖ ಕಾಣಿಸಬಾರದು ಅಂತ ಹೇಳಿ ಮುಖವನ್ನ ಮುಚ್ಚಿಕೊಂಡು ವಿಠಲ್ ಗೌಡ ಎಸ್ಐಟಿ ಕಚೇರಿ ಒಳಗಡೆ ಹೋಗ್ತಾರೆ. ಆಗ ವಿಠಲ್ ಗೌಡ ಮುಖವನ್ನ ಮುಚ್ಚಿಕೊಂಡಿದ್ದು ಓಕೆ, ಆದ್ರೆ ಅಕ್ಕಪಕ್ಕದಲ್ಲಿದ್ದಂತ ಇನ್ನೂ ಒಬ್ಬ ವ್ಯಕ್ತಿ, ಅಂದ್ರೆ ಪಕ್ಕದಲ್ಲೇ ಕೂದಂತ ಒಬ್ಬ ವ್ಯಕ್ತಿ ಕೂಡ ಮುಖವನ್ನ ಮುಚ್ಕೊಂಡಿರ್ತಾನೆ. ಬೇರೆ ಎಲ್ಲರೂ ಕೂಡ ಆರಾಮಾಗಿ ಕೂತಿರ್ತಾರೆ. ಆದ್ರೆ ನಮಗೆ ಆಗ ಅನುಮಾನ ಬಂದಿದ್ದು, ವಿಠಲ್ ಗೌಡ ಏನೋ ವಿಚಾರಣೆಗೆ ಹೋಗಿದ್ದ, ಮಹಾಜರ್ಗೆ ಹೋಗಿದ್ದ, ಆತ ಮುಖ ಮುಚ್ಕೊಂಡು ಹೋಗ್ತಾರೆ, ಕ್ಯಾಮ್ರಾ ಕಣ್ಣು ಕಾಣಬಾರ್ದು ಅಂತೇಳಿ. ಆದ್ರೆ ವಿಠಲ್ ಗೌಡ ಪಕ್ಕದಲ್ಲಿ ಕೂತಿರುವಂತ ವ್ಯಕ್ತಿ ಯಾಕೆ ಮುಖ ಮುಚ್ಕೊಂಡಿದ್ದಾನೆ ಅಂತೇಳಿ ಅನುಮಾನಗಳು ವ್ಯಕ್ತವಾದಾಗ ಒಂದಷ್ಟು ಮಾಹಿತಿಯನ್ನ ಕೆದಕ್ತಾಗ ವಿಠಲ್ ಗೌಡ ಜೊತೆಯಲ್ಲಿ ಮತ್ತೊಬ್ಬನನ್ನ ಕೂಡ ಲಾಕ್ ಮಾಡ್ಕೊಂಡಿದ್ದಾರೆ ಎಸ್ಐಟಿ. ಅದು ಬೇರೆ ಯಾರಲ್ಲ, ಪಡಂಗಡಿ ಪ್ರದೀಪ್ ಕುಮಾರ್ ಅನ್ನೋದು ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಪ್ರದೀಪ್ ಕುಮಾರ್ ಯಾರು ಅಂತಂದ್ರೆ ವಿಠಲ್ ಗೌಡನ ಸ್ನೇಹಿತ. ಅವನನ್ನ ಯಾಕೆ ಕರ್ಕೊಂಡು ಹೋಗಿದ್ರು, ಅವನನ್ನ ಯಾಕೆ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದಾದ್ರೆ, ಈ ಪ್ರದೀಪ್ ಕುಮಾರ್ ವಿಠಲ್ ಗೌಡನಿಗೆ ಆ ತಲೆಬುಡೆಯನ್ನ ತೆಗೆಯೋದಕ್ಕೆ ಸಹಕಾರವನ್ನ ಕೊಟ್ಟಿದ್ದ, ಆತನು ಕೂಡ ಜೊತೆಯಲ್ಲೇ ಇದ್ದ ಅನ್ನೋ ಮಾಹಿತಿಯನ್ನ ವಿಠಲ್ ಗೌಡ ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿಗೆ ಬಾಯ್ಬಿಟ್ಟಿದ್ದ. ಎಸ್ಐಟಿ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿತ್ತು. ಪ್ರಕರಣದಲ್ಲಿ ವಿಠಲ್ ಗೌಡ ಜೊತೆಯಲ್ಲಿ ಇನ್ನೊಂದು ಹೆಸರು ಪ್ರದೀಪ್ ಗೌಡ. ಈ ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡ ಇವರಿಬ್ಬರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡ್ತಾ ಇದ್ದಾರೆ. ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು
ತೀವ್ರವಾದ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ಇವತ್ತು ಕೂಡ ಇವರಿಬ್ಬರ ವಿಚಾರಣೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಏನೆಲ್ಲ ಮಾಹಿತಿಯನ್ನು ಬಿಟ್ಕೊಡ್ತಾರೆ. ಈ ಸೌಜನ್ಯ ಹೋರಾಟ ಕಳೆದ 10 ವರ್ಷಗಳ ಕಾಲ ನಡೆದಿತ್ತು. ಅದಾದ ನಂತರ ಇದಕ್ಕಿದ್ದ ಹಾಗೆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಮಾಸ್ಕ್ ಹಾಕೊಂಡು ಒಂದಿನ ಬುರುಡೆ ಹಿಡ್ಕೊಂಡು ಆತ SP ಆಫೀಸಿಗೆ ಬಂದು ನಂಗೆ ಈ ತರ ಬುರುಡೆ ಸಿಕ್ಕಿದೆ, ನಾನು ಬೇಕಾದಷ್ಟು ಸಾವಿರಾರು ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿದ ಅಂತ ಯೂಟ್ಯೂಬರ್ಗಳು ವಿಡಿಯೋ ಮಾಡಿದ್ರು. ಅದರ ಮುಖಾಂತರ ಪ್ರಪಂಚಕ್ಕೆ ಗೊತ್ತಾಯ್ತು ಈ ಇಡೀ ಷಡ್ಯಂತ್ರ ಹೇಗೆ ನಡೀತು, ಎಷ್ಟೆಷ್ಟು ಹಂತಗಳಲ್ಲಿ ನಡೀತು ಅನ್ನುವಂಥ ಮಾಹಿತಿ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಇದರ ಹಿಂದೆ ಸಾಕಷ್ಟು ಈ ಮಾಹಿತಿಯನ್ನ ಬಯಲಿಗೆ ಎಳೆಯೋದಕ್ಕೆ ಸಾಕಷ್ಟು ಕೆಲಸ ಮಾಡಿದೆ. ನಿನ್ನೆ ರಾತ್ರಿ ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಜೂರು ಆಗಿರ್ತಕ್ಕಂಥ ದೃಶ್ಯಗಳಿದು. ನಿನ್ನೆ ರಾತ್ರಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಲ್ಲಿ ನಡೀತಾ ಇರತಕ್ಕಂಥ ತನಿಖೆಯ ಅನುಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಜನರಿಗೆ ಕೊಡ್ತಾನೆ ಬಂದಿದೆ. ಇದು ನಿನ್ನೆ ರಾತ್ರಿ SIT ವಿಠಲ್ಗೌಡ ಅವರನ್ನ ಕರ್ಕೊಂಡು ಹೋಗಿ ಆ ಬಂಗ್ಲೆಗುಡ್ಡದ ಹತ್ರ ಸ್ಥಳ ಮಹಜೂರು ಮಾಡಿದಂತಹ ಒಂದು ಘಟನೆ. ಅದರ ದೃಶ್ಯಗಳನ್ನ ನೋಡ್ತಾ ಇದ್ರ. ನಿನ್ನೆ ತಡರಾತ್ರಿಯ ಸ್ಥಳ ಮಹಜೂರಿನ ದೃಶ್ಯಗಳು. ತೆರೆಯ ಹಿಂದೆ ಇನ್ನೂ ಎಷ್ಟು ಪಾತ್ರಗಳಿದ್ದಾವಪ್ಪ ಈ ಪ್ರಕರಣದಲ್ಲಿ ಅನ್ನುವಂತ ಶಂಕೆ ಮೂಡ್ತಾ ಇದೆ. ನೋಡಿ, ಒಬ್ಬೊಬ್ಬರೇ ದಿನಕ್ಕೊಂದು ಹೊಸ ಹೆಸರು ಕೇಳಿ ಬರ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬಹಳ ಒಂದ್ ರೀತಿನಲ್ಲಿ ಯಾವುದೇ ಸಿನಿಮಾಕ್ಕೂ ಕಡಿಮೆ ಇಲ್ಲದಂತೆ ಇಡೀ ಪ್ರಕರಣ ಅನ್ಫೋಲ್ಡ್ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು. ಆವಾಗಲೇ ಲೈವ್ ಕೊಡುವಾಗ ನೀವು ಹೇಳ್ತಾ ಇದ್ರಿ SITನವರು ಒಂದು ಮೂಲದ ಪ್ರಕಾರ, ನಿಮಗೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಕನಿಷ್ಠ 50 ರಿಂದ 60 ಜನ ಲಾಕ್ ಆಗೋ ಚಾನ್ಸಸ್ ಇದೆ. ಅಷ್ಟು ಒಬ್ರು ಹಿಂದೆ ಒಬ್ರು ಇದ್ದಾರೆ ಈ ಪ್ರಕರಣದಲ್ಲಿ ಅಂತ. ಈಗ ತೆರೆಯ ಮೇಲೆ ಬಂದಿರತಕ್ಕಂತಹ ಪಾತ್ರ ಸೌಜನ್ಯ ಮಾವ ವಿಠಲ್ ಗೌಡ ಅವರ ಪಾತ್ರ ಏನಿರಬಹುದು, ಇದರಲ್ಲಿ ಯಾವೆಲ್ಲ ಆಯಾಮದಲ್ಲಿ SIT ತನಿಖೆ ಮಾಡ್ತಾ ಇದೆ, ಜೊತೆಗೆ ವಿಠಲ್ ಗೌಡ ಹಿಂದೆ ಇನ್ನೂ ಯಾರೆಲ್ಲ ಇರಬಹುದು, ಇದರ ಆಳ ಆಗಲ ಎಷ್ಟಿರಬಹುದು ಈ ಇಡೀ ಷಡ್ಯಂತ್ರದ್ದು, ನಿಮ್ಗೇನ್ ಮಾಹಿತಿ ಲಭ್ಯ ಆಗ್ತಾ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ನಾವು ಇಲ್ಲಿವರೆಗೂ ಕೂಡ ಅಂದುಕೊಂಡಿದ್ದು ಕೇವಲ ನಿನ್ನೆ ವಿಠಲ್ ಗೌಡನನ್ನ ಮಾತ್ರ SIT ಕಚೇರಿಯಿಂದ ಬಂಗ್ಲಾಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಿ ಬಂದಿದ್ರು ಅಂತೇಳಿ. ಯಾಕೆ ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ, ನೋಡಿ, ಇಷ್ಟು ದಿನ ಶ್ರೀಲಕ್ಷ್ಮಿ ಈ ವಿಠಲ್ ಗೌಡ ಆಗಿರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣ ಯಾರೇ ಆದ್ರೂ ಕೂಡ SIT ಕಚೇರಿ ಒಳಗಡೆ ಪ್ರವೇಶ ಮಾಡುವಾಗ ಮಾಧ್ಯಮಗಳಿಗೆ ಕೈ ಬೀಸಿ ಹೋಗ್ತಾ ಇದ್ರು. ಆದ್ರೆ ನಾನು ಮೊನ್ನೆ ಕೂಡ ಹೇಳಿದೆ ಶ್ರೀಲಕ್ಷ್ಮಿ, ಮೊಟ್ಟ ಮೊದಲ ಬಾರಿಗೆ ವಿಠಲ್ ಗೌಡ ವಿಚಾರಣೆಗೆ ಹೋಗಿದ್ದು ಹಿಂಬಾಗಿಲಿನಿಂದ. SIT ಕಚೇರಿಗೆ ಹಿಂಬಾಗಿಲಿನಿಂದ ಪ್ರವೇಶವನ್ನ ಮಾಡ್ತಾರೆ, ವಿಚಾರಣೆಗೆ ಅವರು ಹಾಜರಾಗ್ತಾರೆ. ನಿನ್ನೆ ಬಂಗ್ಲಾಗುಡ್ಡದಲ್ಲಿ ಸ್ಥಳ ಮಹಜರನ್ನ ಮಾಡಿ ವಾಪಸ್ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ 8:30 ಸುಮಾರಿಗೆ ನಾವು ಗಮನಿಸಿದ್ವಿ, ಮುಖವನ್ನ ಮುಚ್ಚಿಕೊಂಡು, ಅಂದ್ರೆ ಮಾಧ್ಯಮಗಳ, ಅಂದ್ರೆ ನಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಇತ್ತು SIT ಕಚೇರಿ ಮುಂದೆ. ಆ ಸಂದರ್ಭದಲ್ಲಿ ನಮ್ಮ ಕ್ಯಾಮೆರಾಗೆ ಮುಖ ಕಾಣಿಸಬಾರದು ಅಂತ ಹೇಳಿ ಮುಖವನ್ನ ಮುಚ್ಚಿಕೊಂಡು ವಿಠಲ್ ಗೌಡ SIT ಕಚೇರಿ ಒಳಗಡೆ ಹೋಗ್ತಾರೆ. ಆಗ ವಿಠಲ್ ಗೌಡ ಮುಖವನ್ನ ಮುಚ್ಚಿಕೊಂಡಿದ್ದು ಓಕೆ, ಆದ್ರೆ ಅಕ್ಕಪಕ್ಕದಲ್ಲಿದ್ದಂತ ಇನ್ನೂ ಒಬ್ಬ ವ್ಯಕ್ತಿ, ಅಂದ್ರೆ ಪಕ್ಕದಲ್ಲೇ ಕೂದಂತ ಒಬ್ಬ ವ್ಯಕ್ತಿ ಕೂಡ ಮುಖವನ್ನ ಮುಚ್ಚಿಕೊಂಡಿರ್ತಾನೆ. ಬೇರೆ ಎಲ್ಲರೂ ಕೂಡ ಆರಾಮಾಗಿ ಕೂತಿರ್ತಾರೆ. ಆದ್ರೆ ನಮಗೆ ಆಗ ಅನುಮಾನ ಬಂದಿದ್ದು, ವಿಠಲ್ ಗೌಡ ಏನೋ ವಿಚಾರಣೆಗೆ ಹೋಗಿದ್ದ, ಮಹಾಜರ್ಗೆ ಹೋಗಿದ್ದ, ಆತ ಮುಖ ಮುಚ್ಕೊಂಡು ಹೋಗ್ತಾನೆ, ಕ್ಯಾಮ್ರಾ ಕಣ್ಣು ಕಾಣಬಾರ್ದು ಅಂತೇಳಿ. ಆದ್ರೆ ವಿಠಲ್ ಗೌಡ ಪಕ್ಕದಲ್ಲಿ ಕೂತಿರುವಂತ ವ್ಯಕ್ತಿ ಯಾಕೆ ಮುಖ ಮುಚ್ಕೊಂಡಿದ್ದಾನೆ ಅಂತೇಳಿ ಅನುಮಾನಗಳು ವ್ಯಕ್ತವಾದಾಗ ಒಂದಷ್ಟು ಮಾಹಿತಿಯನ್ನ ಕೆದಕ್ತಾಗ ವಿಠಲ್ ಗೌಡ ಜೊತೆಯಲ್ಲಿ ಮತ್ತೊಬ್ಬನನ್ನ ಕೂಡ ಲಾಕ್ ಮಾಡ್ಕೊಂಡಿದ್ದಾರೆ SIT. ಅದು ಬೇರೆ ಯಾರಲ್ಲ, ಪಡಂಗಡಿ ಪ್ರದೀಪ್ ಕುಮಾರ್ ಅನ್ನೋದು ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಪ್ರದೀಪ್ ಕುಮಾರ್ ಯಾರು ಅಂತಂದ್ರೆ ವಿಠಲ್ ಗೌಡನ ಸ್ನೇಹಿತ. ಅವನನ್ನ ಯಾಕೆ ಕರ್ಕೊಂಡು ಹೋಗಿದ್ರು, ಅವನನ್ನ ಯಾಕೆ ವಿಚಾರಣೆ ಒಳಪಡಿಸಿದ್ದಾರೆ ಅನ್ನೋದಾದ್ರೆ, ಈ ಪ್ರದೀಪ್ ಕುಮಾರ್ ವಿಠಲ್ ಗೌಡನಿಗೆ ಆ ತಲೆಬುಡೆಯನ್ನ ತೆಗೆಯೋದಕ್ಕೆ ಸಹಕಾರವನ್ನ ಕೊಟ್ಟಿದ್ದ, ಆತನು ಕೂಡ ಜೊತೆಯಲ್ಲೇ ಇದ್ದ ಅನ್ನೋ ಮಾಹಿತಿಯನ್ನ ವಿಠಲ್ ಗೌಡ ವಿಚಾರಣೆಯ ಸಂದರ್ಭದಲ್ಲಿ SITಗೆ ಬಾಯ್ಬಿಟ್ಟಿದ್ದ. SIT ಕೂಡ ಸಾಕಷ್ಟು